ನೀವು ಹೋಗಿ ಸಕಲ ದೇಶಗಳ ಜನರನ್ನು ನನ್ನ ಶಿಷ್ಯರನ್ನಾಗಿ ಮಾಡಿರಿ. ಪಿತಾ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಅವರಿಗೆ ದೀಕ್ಷಾ ಸ್ನಾನವನ್ನು ಮಾಡಿಸಿರಿ. ಈಗೋ ಲೋಕಾಂತ್ಯದವರೆಗೆ ಸದಾ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎನ್ನುವ ಯೇಸುವಿನ ವಾಣಿಗೆ ತಲೆಬಾಗಿ ಸಾನ್ನಿಧ್ಯ ವಾಹಿನಿಯು ದೇವರ ಕೃಪಾಶೀರ್ವಾದದಿಂದ ಎಲ್ಲೆಡೆಯೂ ಸುವಾರ್ತೆಯನ್ನು ಸಾರುವ ನಿಟ್ಟಿನಲ್ಲಿ 1 ವರ್ಷವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪ್ರಭು ಕ್ರಿಸ್ತರಲ್ಲಿ ಒಲವಿನ ಸಹೋದರ ಸಹೋದರಿಯರೇ, ಇಂದು ನಮಗೆಲ್ಲ ಸಂತಸ ಸಂಭ್ರಮ. ಸಾನ್ನಿಧ್ಯ ವಾಹಿನಿಗೆ ಚೊಚ್ಚಲ ಹುಟ್ಟುಹಬ್ಬದ ಸಡಗರ. ಈ ವಾಹಿನಿ ಮಾನವ ನಿರ್ಮಿತವಾದುದಲ್ಲ, ಬದಲಾಗಿ ದೇವರ ಅನುಗ್ರಹದಿಂದ ಹಾಗೂ ಪವಿತ್ರಾತ್ಮರ ಪ್ರೇರಣೆಯಿಂದ ಜನ್ಮ ತಾಳಿ ಇಂದಿಗೆ 1 ವರ್ಷದ ಸುವಾರ್ಥ ಸೇವೆಯನ್ನು ಸಾರ್ಥಕತೆಯಿಂದ ಸಾರುತ್ತಿದೆ. ಆಧ್ಯಾತ್ಮಿಕ ಬದುಕಿನ ಬೆಳವಣಿಗೆಯ ಚಿಂತನೆಯೊಂದಿಗೆ ಚಿಗುರೊಡೆದ ಸಾನ್ನಿಧ್ಯ ಇಂದು ಸಾವಿರಾರು ಭಕ್ತರ ಹೃದಯದ ಕದವನ್ನು ತಟ್ಟಿದೆ. ಸ್ವಲ್ಪ ಮಟ್ಟಿಗಾದರೂ ಪವಿತ್ರ ಗ್ರಂಥದ ಬಗ್ಗೆ ಅರಿಯಲು ನಮ್ಮೆಲ್ಲರಿಗೆ ನೆರವಾಗಿದೆ. ಈ 1 ವರ್ಷದಲ್ಲಿ ಶುಭ ಸಂದೇಶವನ್ನು ಸಾರುವ ಕಾರ್ಯವನ್ನು ಬಹಳ ಜಾಗರೂಕತೆಯಿಂದ ಭಕ್ತಿಯಿಂದ ನಿರ್ವಹಿಸಲು ಸಾನ್ನಿಧ್ಯವನ್ನು ಹೇರಳವಾಗಿ ದೇವರು ಹರಸಿದ್ದಾರೆ. ದಯಾಮಯ ಪ್ರಭುವಿಗೆ ಸಾನ್ನಿಧ್ಯ ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದೆ. ಮಾತೆ ಮರಿಯ ಸದಾ ಸಾನ್ನಿಧ್ಯವನ್ನು ಕೈಹಿಡಿದು ಪರಿಪಾಲಿಸುತ್ತಾ ಮುನ್ನಡೆಸುತ್ತಿದ್ದಾರೆ. ಅಮ್ಮ, ಸಾನ್ನಿಧ್ಯ ನಿಮ್ಮನ್ನು ಯಾವಾಗಲೂ ಧನ್ಯತೆಯಿಂದ ಸ್ಮರಿಸುತ್ತದೆ. ಸಾನ್ನಿಧ್ಯ ಹೆಮ್ಮರವಾಗಿ ಬೆಳೆದು ನಿಂತಿಲ್ಲ, ಬದಲಾಗಿ ಚಿಗುರೊಡೆದು ಪುಟ್ಟ ಗಿಡವಾಗಿ ಬೆಳೆಯುತ್ತಿದೆ. ದೇವರ ವಾಕ್ಯದಲ್ಲಿ ವಿಶ್ವಾಸವಿಟ್ಟು ಆ ವಾಕ್ಯವನ್ನು ಇತರರಿಗೆ ಸಾರುವ ಕಾರ್ಯದಲ್ಲಿ ನಾವು ತೊಡಗಿದಾಗ ದೇವರು ನಮ್ಮನ್ನು ಹರಸಿ ಆಶೀರ್ವದಿಸುತ್ತಾರೆ ಎಂಬುದಕ್ಕೆ ಉತ್ತಮ ಉದಾಹರಣೆ ಸಾನ್ನಿಧ್ಯ ವಾಹಿನಿ. 1 ವರ್ಷದಲ್ಲೇ 1000ಕ್ಕಿಂತ ಹೆಚ್ಚು ಚಂದಾದಾರರನ್ನು 60,000 ಕೇಳುಗರನ್ನು ಈಗಾಗಲೇ ತನ್ನ ತೆಕ್ಕೆಗೆ ಸೇರಿಸಿಕೊಂಡು ಮುಂದೆ ಸಾಗುತ್ತಿದೆ. ಸಾನ್ನಿಧ್ಯದ ಈ ಯಶಸ್ವಿಗೆ ಪ್ರಿಯ ಕೇಳುಗರೇ, ನೀವೆಲ್ಲರೂ ಕಾರಣರು. ನೀವಿಲ್ಲದೆ ಸಾನ್ನಿಧ್ಯವಿಲ್ಲ. ಪ್ರತಿನಿತ್ಯವೂ ನೀವು ಸಾನ್ನಿಧ್ಯದ ಜೊತೆಗಿದ್ದು ಸಾನ್ನಿಧ್ಯವನ್ನು ಆಲಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಮುನ್ನಡೆಯಲು ಸಹಕರಿಸುತ್ತಿರುವಿರಿ. ಸಾನ್ನಿಧ್ಯ ನಿಮ್ಮೆಲ್ಲರಿಗೂ ಸದಾ ಚಿರಋಣಿ. ಸಾನ್ನಿಧ್ಯದ ಈ ಯಶಸ್ಸಿಗೆ ಪ್ರಿಯ ಕೇಳುಗರೆ, ನೀವೆಲ್ಲರೂ ಕಾರಣರು. ನೀವಿಲ್ಲದೆ ಸಾನ್ನಿಧ್ಯವಿಲ್ಲ. ಪ್ರತಿನಿತ್ಯವೂ ನೀವು ಸಾನ್ನಿಧ್ಯದ ಜೊತೆಗಿದ್ದು ಸಾನ್ನಿಧ್ಯವನ್ನು ಆಲಿಸಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿ ಮುನ್ನಡೆಸಲು ಸಹಕರಿಸುತ್ತಿರುವಿರಿ. ಸಾನ್ನಿಧ್ಯ ನಿಮ್ಮೆಲ್ಲರಿಗೂ ಸದಾ ಚಿರಋಣಿ. ಈಗ ನಿಮ್ಮೆಲ್ಲರ ಕೆಲಸ ದೇವರ ವಾಕ್ಯವನ್ನು ಸಾರಲು ನೀವೆಲ್ಲರೂ ಪಣ ತೊಡಬೇಕು. ಆದುದರಿಂದ ಸಾನ್ನಿಧ್ಯದ ಜೊತೆಗೆ ನಿಲ್ಲಿರಿ. ಸಾನ್ನಿಧ್ಯವನ್ನು ಇತರರಿಗೂ ಪರಿಚಯಿಸುವುದರ ಮುಖಾಂತರ ಕ್ರಿಸ್ತನನ್ನು ಹಂಚಿಕೊಳ್ಳೋಣ. ನಮ್ಮಲ್ಲಿರುವ ಕ್ರಿಸ್ತ ಇನ್ನೊಬ್ಬನಲ್ಲಿ ಹುಟ್ಟಲಿ. ಇನ್ನೊಬ್ಬನಲ್ಲಿರುವ ಕ್ರಿಸ್ತ ಮತ್ತೊಬ್ಬರಿಗೆ ಪರಿಚಯವಾಗಲಿ. ಆಗ ನಾವೆಲ್ಲರೂ ಸುವಾರ್ಥ ಪ್ರಸಾರದ ನಿಜವಾದ ಕ್ರಿಸ್ತ ಕಿಂಕರರಾಗುತ್ತೇವೆ. ಅದಕ್ಕೆ ದಯಾಮಯ ದೇವರು ಎಲ್ಲರನ್ನೂ ಹರಸಲಿ, ಸುಮನಸ್ಸನ್ನು ನೀಡಲಿ. ಹಾಗೆಯೇ ನೀವು ಈ 1 ವರ್ಷದಲ್ಲಿ ನಮ್ಮ ಧ್ವನಿಯ ಮುಖಾಂತರ ದೇವರ ಸಂದೇಶವನ್ನು ಆಲಿಸಿದ್ದೀರಿ. ಮುಂಜಾನೆ ಎದ್ದಾಕ್ಷಣ ದೇವರ ವಾಕ್ಯವನ್ನು ಆಲಿಸುವ ಸುಮನಸ್ಸನ್ನು ನೀಡಿದ ದೇವರು ಅವರ ವಾಕ್ಯಗಳ ಮುಖೇನ ನಿಮ್ಮ ಮನೆಗಳನ್ನು ಅವರ ಬೆಳಕಿನಲ್ಲಿ ಬೆಳಗಿಸಲಿ. ನಿಮ್ಮೆಲ್ಲರ ಭವಿಷ್ಯ ಉಜ್ವಲವಾಗಲಿ.
ಸಾನ್ನಿಧ್ಯಕ್ಕೆ ಪ್ರೋತ್ಸಾಹ ನೀಡೋಣ. ದೈವ ಪ್ರೇರಣೆಯೊಂದಿಗೆ ಆರಂಭವಾದ ಇದು ಬೈಬಲ್ ಶ್ರೀ ಗ್ರಂಥವನ್ನು ಸಂಪೂರ್ಣವಾಗಿ ಪಠಿಸುವ ಅವಕಾಶವನ್ನು ದೇವರು ನಮಗೆ ನೀಡಲಿ. ಈಗಾಗಲೇ 9 ಗ್ರಂಥಗಳ ಪಠಣೆ ಮುಕ್ತಾಯಗೊಂಡಿದೆ. ಇನ್ನು ಸಾಗಬೇಕಾದ ಹಾದಿ ಬಹಳ ದೂರವಿದೆ. ನಿಮ್ಮ ಪ್ರಾರ್ಥನೆಯ ಬೆಂಬಲ ನಮಗೆ ಸದಾ ಇರಲಿ. ಸಾನ್ನಿಧ್ಯ ಕೇವಲ 1 ವರ್ಷದ ಪುಟ್ಟ ಕಂದಮ್ಮ. ಇದರ ಬೆಳವಣಿಗೆಗೆ ಜೊತೆಗಿದ್ದು ಪ್ರೋತ್ಸಾಹಿಸಿ, ಚೇತನ ತುಂಬಿ, ಸಲಹೆ ಸೂಚನೆಗಳನ್ನು ನೀಡಿ ಸಹಕರಿಸಿರಿ. ನಾವೆಲ್ಲರೂ ಜೊತೆಯಾಗಿ ಸಾಗೋಣ. ಶುಭ ಸಂದೇಶವನ್ನು ಎಲ್ಲೆಡೆ ಸಾರುತ್ತಾ ಬಾಳೋಣ. ಸಾನ್ನಿಧ್ಯದೊಂದಿಗೆ ಪ್ರಭುವಿನ ಸಾಮೀಪ್ಯದ ಸವಿಯನ್ನು ಸವಿಯೋಣ. ಮತ್ತೊಮ್ಮೆ ಸಾನ್ನಿಧ್ಯ ವಾಹಿನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ತ್ಡೇ ಸಾನ್ನಿಧ್ಯ. ದಯಾಮಯ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ಆಶೀರ್ವದಿಸಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಹರಸಿ ಆಶೀರ್ವದಿಸಲಿ. ಆಮೆನ್.